ಫ್ರೆಂಡ್ಸ್, ಇವತ್ತು ಮಶ್ರೂಮಲ್ಲಿ ಸೂಪರಾಗಿರೋ ಗ್ರೇವಿ ಮಾಡೋಣ. ನನಗೆ ಮಶ್ರೂಮ್ ಅಂದರೆ ಇಷ್ಟ, ಹಸ್ಬೆಂಡ್ಗೆ ಇಷ್ಟ ಇಲ್ಲ. ಸೊ ಆದರೂ ಬೈ ಫೋರ್ಸ್ ಅವ್ರಿಗೆ ಮಶ್ರೂಮ್ನ ತಿನ್ನಿಸಿ ಕಳಿಸ್ತಾಯಿದ್ದೀನಿ ಬ್ರೇಕ್ಫಾಸ್ಟಿಗೆ, ಲಂಚ್ಗೂ ಕೂಡ ಅದೇ. ಮಶ್ರೂಮ್ನ ಮೊದಲನೇದಾಗಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಬೇಕು. ಅಲ್ಲೆಲ್ಲ ಒಂಥರ ಮಣ್ಣದು ಒಂದು ಇದಿರುತ್ತೆ, ಅದೆಲ್ಲನೂ ಸಾಲ್ಟು ಮತ್ತು ಲೆಮನ್ ಹಾಕಿ ಅದನ್ನು ತೊಳ್ಕೊಂಡು ಎತ್ತಿಟ್ಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತೀರಾ ಸಣ್ಣ ಸಣ್ಣದಾಗಿ ಮಶ್ರೂಮ್ನ ಕಟ್ ಮಾಡ್ಕೊಬೇಡ್ರಿ, ಯಾಕಂದರೆ ಮಶ್ರೂಮು ಶ್ರಿಂಕ್ ಆಗೋಗುತ್ತೆ ಬಿಸಿ ಇದಕ್ಕೆ ಹಾಕಿದ ತಕ್ಷಣ. ಅದನ್ನು ಒಂದು ಸ್ವಲ್ಪ ಮೊಸರು, ಹಾಗೆ ಕೆಂಪು ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಎತ್ತಿಟ್ಟಿದ್ದೀನಿ. ಅದಾದಮೇಲೆ ಒಂದು ಬಾಣಲಿಗೆ ನಾನು ಒಂದು ಸ್ವಲ್ಪ ಎಣ್ಣೆ, ತುಪ್ಪ, ಹಾಗೆ ಸೋಂಪು ಕಾಳು, ಸಣ್ಣಗೆ ಹಚ್ಕೊಂಡಿರೋ ಅಂಥ ಈರುಳ್ಳಿ, ಹಸಿ ಬಟಾಣಿ ಬಂದು ನಿಮ್ಗೆ ಆಪ್ಷನಲ್ಲು, ನಿಮಗಿಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸೇರಿಸ್ಕೋಬೇಡಿ. ನನಗೆ ಬಟಾಣಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಟೊಮೆಟೊ ಪ್ಯೂರಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ ಟೊಮೊಟೊ ಕಟ್ ಮಾಡಿ ಹಾಕ್ಕೊಳ್ಳೋದಕ್ಕಿಂತ ಪ್ಯೂರಿಲಿ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಕೊಡುತ್ತೆ. ಅದಾದಮೇಲೆ ಒಂದು ಸ್ಪೂನ್ ಗರಂ ಮಸಾಲ ಪುಡಿ, ಧನಿಯಾ ಪುಡಿ, ಹಾಗೆ ಅರಿಶಿನ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಾದಮೇಲೆ ನಾವು ಮ್ಯಾರಿನೇಟ್ ಮಾಡಿರೋವಂಥ ಮಶ್ರೂಮ್ ಸೇರಿಸ್ಕೊಳ್ಳೋಣ. ಮಶ್ರೂಮು ಅಷ್ಟೇ, ಅದು ನೀರು ಬಿಡೋವರೆಗೂ ಒಂದು ಸ್ವಲ್ಪ ಹುರ್ಕೋಬೇಕಾಗತ್ತೆ. ಚೆನ್ನಾಗಿ ನೀರು ಬಿಟ್ಟಾದಮೇಲೆ ನಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟನ್ನು ನೀರನ್ನು ಸೇರಿಸ್ಕೊಳ್ಳೋಣ. ನೀರು ಜಾಸ್ತಿ ಆದರೂ ಏನು ಹೆದರ್ಕೊಳ್ಳೋದು ಬೇಡ, ಯಾಕಂದರೆ ಒಂದು ಸ್ವಲ್ಪ ಕಡಲೆ ಹಿಟ್ಟಿಗೆ ನೀರನ್ನ ಬೆರೆಸಿ ಸೇರಿಸ್ಕೊಂಡ್ರೆ ನಿಮಗೆ ಗ್ರೇವಿ ಗಟ್ಟಿಯಾಗತ್ತೆ. ನಾನು ಕೂಡ ಅದೇ ಪ್ರೊಸೆಸ್ನ ಮಾಡಿದ್ದೀನಿ, ನೀವು ನೋಡಿ. ಲಾಸ್ಟ್ ಫೈನಲ್ ಟಚ್ ಅಂತ ಹೇಳಿ ನಾನೇನು ಮಾಡಿದೆ, ತುಪ್ಪದಲ್ಲಿ ಬೆಳ್ಳುಳ್ಳಿನ ಒಗ್ಗರಣೆ ಮಾಡ್ಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು ಫೈನಲ್ ಟಚ್ ಅಂತ ಹೇಳಿ ಕೊಟ್ಟಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಏನೂ ಬಳಸಿಲ್ಲ, ಯಾವುದೇ ಒಂದು ಕ್ರೀಮ್ ಹಾಕಿಲ್ಲ, ಮತ್ತು ಗೋಡಂಬಿ ಪೇಸ್ಟ್ಗಳು ಹಾಕ್ತಾರೆ, ಅದು ಸಹ ನಾನಿಲ್ಲಿ ಹಾಕಿಲ್ಲ. ಈ ಗ್ರೇವಿ ಅಂತೂ ಚಪಾತಿಗೆ, ಪೂರಿಗೆ, ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಒಂದು ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡಿಕೊಂಡು ಲೆಮನ್ನ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಚಪಾತಿ ಅಂತೂ ನಮ್ಮ ಮನೇಲಿ ವಿತೌಟ್ ಗ್ರೇವಿ ಇಲ್ದೇ ನನ್ನ ಮಕ್ಕಳಾಗಲಿ ಹಸ್ಬೆಂಡ್ ಆಗಲಿ ಯಾವತ್ತೂ ಈ ಕಾಯಿ ಚಟ್ನಿಲಾಗಲಿ ಚಪಾತಿಗಳನ್ನ ತಿಂದೇ ಇಲ್ಲ ಅವರು. ಈ ರೀತಿ ಗ್ರೇವಿ ಮಾಡಬೇಕು, ಆವಾಗಲೇ ಅವ್ರು ಚಪಾತಿ ತಿನ್ನೋದು. ಅದಕ್ಕೆ ನಾನು ಯಾವಾಗಲೂ ನೈಟು ಡಿನ್ನರಲ್ಲಿ ಮಾತ್ರ ಚಪಾತಿ ಮಾಡೋದು. ಇವತ್ತು 3 ಟೈಮು ರೈಸೇ ತಿಂತಾಯಿದ್ದೀವಿ, 2 ಟೈಮ್ ಅಂತ ಹೇಳಿದ್ದಕ್ಕೆ ಅಂತ ಹೇಳಿ, ಮತ್ತು ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ವಾರ ಏನೂ ಇರಲಿಲ್ಲ ಅಲ್ಲ, ಅದರಿಂದ ಚಪಾತಿನೇ ಬೆಳಗ್ಗೆನೇ ಮಾಡಿಕೊಟ್ಟಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಗೆ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ. ಬಾಯ್.